ಕನ್ಯಾ ರಾಶಿ ಹೇಗಿದೆ ಅಂತ ನೋಡೋಣ. 3, 3, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಪ್ರಾಪ್ತಿಯಾಗುವಂಥದ್ದು, ವ್ಯವಹಾರದಲ್ಲಿ ಧನಲಾಭ ಆಗುವಂಥ ಯೋಗ ನಿಮಗೆ. ಮಕರ ರಾಶಿಯವ್ರಿಗೆ ಅಲ್ಪ ಜಯ ಇದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನ ಲಾಭ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂವರು ಮತ್ತು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ನಾವು ನೋಡೋದಾದರೆ ಏನು ಹೇಳುತ್ತೆ ಈ ವಾರ ಅಂತ ನಾವು ಸ್ವಲ್ಪ ಗಮನಿಸೋಣ. ನೋಡಿ, ಜೂನ್ 28ನೇ ತಾರೀಕಿಂದ ಜುಲೈ 4ನೇ ತಾರೀಕುವರೆಗೂ ಶ್ರೀಶಕೆ 1948ನೇ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಇರುವಂಥದ್ದು. ಈ ವಾರದ ಹೈಲೈಟ್ಸ್ ನೋಡೋದಾದರೆ ಇವತ್ತು ಚತುರ್ದಶಿ ಇದೆ. ಇವತ್ತು ಚತುರ್ದಶಿ ಮುಗಿದ ಮೇಲೆ ನಾಳೆ 29ನೇ ತಾರೀಕು ಹುಣ್ಣಿಮೆ ಇರುವಂಥದ್ದು, ಭೂಮಿ ಪೂರ್ಣಿಮೆ ಅಂತ ನಾವು ಕರಿತೀವಿ. ಅದಾದಮೇಲೆ 3ನೇ ತಾರೀಕು ದೇವನೂರು ಗುರುಮಲೇಶ್ವರರ ಮಠದಲ್ಲಿ ಜ್ಯೇಷ್ಠಾರಾಧನೆ ಇರುವಂಥದ್ದು ಭಾಳ ವಿಶೇಷ. ಇದು ಈ ವಾರದ ಹೈಲೈಟ್ಸು. ಅಂತ ಏನು ಮೇಜರ್ ಈವೆಂಟ್ಸ್ಗಳು ಈ ವಾರ ಇಲ್ಲ, ಹುಣ್ಣಿಮೆ ಅನ್ನೋದೊಂದನ್ನು ಬಿಟ್ಕೊಂಡ್ರೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 3, 9, 3, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸುಖ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವಾಗುತ್ತದೆ, ಕೀರ್ತಿ ಬೆಳೆಯುವಂಥದ್ದು. ಅಂದರೆ ಈ ವಾರ ಓವರಾಲ್ ಈ ರಾಶಿಯವರು ಭಾಳ ಚೆನ್ನಾಗಿದೆ, ತುಂಬ ಅನುಕೂಲಗಳಾಗ್ತದೆ ಈ ವಾರ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ವೃಷಭ ರಾಶಿಯವ್ರಿಗೆ 3, 3, 6, 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ ಅಂದರೆ ಹೊರಗಡೆ ಸಮಾಜದಲ್ಲಿ ಒಂದಷ್ಟು ಗೌರವ ಸಂಪಾದನೆ ಆಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ, ಸಂತೋಷ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂಥ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿ ಆಗ್ತದೆ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಉಂಟಾಗ್ತದೆ. ಮಿಥುನ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯಪ್ರಾಪ್ತಿ, ಧನಮಾನ ಲಾಭ, ಮನಸ್ಸಿನಂಥ ಕಾರ್ಯಗಳು ನೆರವೇರ್ತದೆ ವಾರ. ಆದರೆ ಈ ಕರ್ಕಾಟಕ ರಾಶಿಯವ್ರಿಗೆ ಒಂದೇ ಒಂದು ಸಮಸ್ಯೆ ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಅಂದರೆ ಮನೇಲಿ ಯಾರೋ ಆರೋಗ್ಯ ಕೆಡುವಂಥದ್ದು, ಅಥವಾ ಯಾವುದೋ ಒಂದು ಸಾವಿನ ವಿಷಯ, ಕೆಟ್ಟ ವಿಷಯ, ಏನೋ ಒಂದು ಸಂಬಂಧಿಕರ ವಿಷಯ ಏನೋ ಒಂದು ಕೇಳುವಂಥದ್ದು ಇರ್ತದೆ. ಅದನ್ನು ಸ್ವಲ್ಪ ಸಮಾಧಾನವಾಗಿ ತಗೊಳ್ಳುವಂಥ ಒಂದು ಸ್ಥಿತಿ ಬರ್ಬೋದು. ಏನೇ ಆದರೂ ಒಂದು ಸರಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ, ಈ ವಿಚಾರದಲ್ಲಿ ಸಂಶಯ ಬೇಡ, ಕೈಗೊಂಡ ಕಾರ್ಯಗಳು ಯಶಸ್ಸು ಉಂಟಾಗ್ತದೆ, ಎಲ್ಲವೂ ಕೂಡ ಅನುಕೂಲ ಆಗ್ತದೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
3, 3, 6 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕೆಲಸಗಳು ನಡೆಯುತ್ತೆ, ಉತ್ತಮ ಜೀವನ ಪ್ರಾಪ್ತಿಯಾಗುತ್ತೆ, ವಿದ್ಯಾಭ್ಯಾಸ, ವ್ಯವಹಾರ, ಕೆಲಸ ಎಲ್ಲದರಲ್ಲೂ ಕೂಡ ಕನ್ಯಾ ರಾಶಿಯವ್ರಿಗೆ ಅನುಕೂಲ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಈ ವಾರ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಆಗ್ತದೆ, ವ್ಯವಹಾರದಲ್ಲಿ ಅನುಕೂಲ ಆಗ್ತದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗ್ತದೆ, ಎಲ್ಲ ರೀತಿಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಪ್ರಾಪ್ತಿಯಾಗುವಂಥದ್ದು, ವ್ಯವಹಾರದಲ್ಲಿ ಧನಲಾಭ ಆಗುವಂಥ ಯೋಗ ನಿಮಗಿದೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುಸ್ ರಾಶಿಯವ್ರಿಗೆ 2, 4, 5 ಧನುಸ್ ರಾಶಿಯವ್ರಿಗೆ 5 ಕವಡೆ. ಅಶುಭ ಸಮಾಚಾರ ಕೇಳುವುದು, ಅಧಿಕಾರಿಗಳಿಂದ ತೊಂದರೆ, ಅಪವಾದವು, ಕಾರ್ಯಗಳಲ್ಲಿ ವಿಘ್ನ, ವಿಚಾರ ಕಾರ್ಯ ಕೈ ಬಿಡಬೇಕು, ಇಲ್ಲಾಂದರೆ ಅನಾನುಕೂಲ ಜಾಸ್ತಿ ಆಗಿಬಿಡುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು. ಅನಾನುಕೂಲಗಳಿಂದ ವ್ಯವಹಾರ, ಆರೋಗ್ಯ, ಮೆಂಟಲಿ ಸ್ಟ್ರೆಸ್ ಎಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಈ ವಾರ ನಿಮಗೆ ಚೆನ್ನಾಗಿಲ್ಲ. ಹಳದಿ ವಸ್ತ್ರ ಶಿವನ ದೇವಸ್ಥಾನಕ್ಕೆ ಕೊಡಬೇಕು ಮತ್ತು ಒಂದು ಎಳನೀರು ಅಭಿಷೇಕವನ್ನು ಮಾಡಿಸಿ ಪ್ರತಿದಿನ ಶಿವನ ಅಷ್ಟೋತ್ತರವನ್ನು ಓದೋದ್ರಿಂದ ಈ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 4, 4, 8, 8, 4, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವ್ರಿಗೆ ಅಲ್ಪ ಜಯ ಇದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನ ಲಾಭ, ಪ್ರಯತ್ನದಿಂದ ಸುಖ. ವಾರ ಪೂರ್ತಿ ಕಷ್ಟಪಟ್ಟರೂ ಕೂಡ ವಾರದ ಕೊನೆಯಲ್ಲಿ ಒಂದು ಸ್ವಲ್ಪ ಅನುಕೂಲಗಳಾಗುವಂತಹ ಯೋಗವನ್ನು ಇದು ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ಒಟ್ಟಾರೆಯಾಗಿ ನೀವು ಮಾಡಬೇಕಾಗಿರೋದು ಏನಂತಂದರೆ, ನವಗ್ರಹ ಮೃತ್ಯುಂಜಯ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ 9 ಧಾನ್ಯವನ್ನು ದಾನ ಮಾಡೋದ್ರಿಂದ ಈ ನೆಗೆಟಿವಿಟಿ ನಿಮಗೆ ಕಮ್ಮಿ ಆಗುತ್ತೆ. ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 4, 4, 8, 8, 4, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯವು ಅನುಕೂಲ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥ ಯೋಗ ಕುಂಭರಾಶಿಯವರಿಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 4, 8, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಉಂಟಾಗುವಂಥದ್ದು, ವ್ಯವಹಾರದಲ್ಲಿ ಲಾಭ ಉಂಟಾಗುವಂಥದ್ದು, ಉತ್ತಮ ಜೀವನ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ನಿಮಗೆ ಉಂಟಾಗ್ತದೆ. ಇದು ಒಟ್ಟಾರೆಯಾಗಿ ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ 12 ರಾಶಿಯವರ ಫಲಾಫಲಗಳು ಅಂತ ಹೇಳ್ತಾ, ನಿಮಗೂ ಕೂಡ ಜ್ಯೋತಿಷ್ಯ, ವಾಸ್ತು ಪ್ರಶ್ನೆ ಬಗ್ಗೆ ತಿಳ್ಕೊಬೇಕು ಅಂದರೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ